ಇವತ್ತು ಈ ಒಂದು ಕೋವಿಡ್-19 ಏನು ಒಂದು ಸೆಂಟರ್ ನಾವು ಓಪನ್ ಮಾಡಿದ್ವಿ. ಈ ಸೆಂಟ್ರು ಇಷ್ಟೊಂದು ಸಕ್ಸಸ್ಫುಲ್ ಆಗಿ ನಡಿಬೇಕಂದ್ರೆ ಇದಕ್ಕೆ ಕಾರಣ ನಮ್ಮ ಎಲ್ಲ ಹೊಸಕೋಟೆ ತಾಲೂಕು ಟೌನ್ ಹಾಗೂ ತಾಲೂಕು ಎಲ್ಲ ಮುಸ್ಲಿಂ ಬಾಂಧವರು ಹಾಗೂ ಎಲ್ಲ ನಮ್ಮ ಯೂತ್ಸು, ತಾಲೂಕಿನ ಯೂತ್ಸು ಹಾಗೂ ಇಲ್ಲೆಲ್ಲ ಪೊಲಿಟಿಕಲ್ ಪಾರ್ಟೀಸು, ಎಲ್ಲ ಯೂತ್ಸು, ಎಲ್ಲ ಸೋಷಿಯಲ್ ವರ್ಕರ್ಸು, ಇವರೆಲ್ಲ ಸಹಕಾರ, ಇವರ ಸಪೋರ್ಟಿಂದ ಮಾತ್ರ ಸಾಧ್ಯ ಆಯಿತು. ಅದಕ್ಕೆ ನಮ್ಮ ಎಲ್ಲ ಪ್ರೆಸ್ದವ್ರಿಗೆ ಹಾಗೂ ನಮ್ಗೆ ಯಾರ್ಯಾರು ಸಹಕಾರ ಕೊಟ್ಟರು ಈ ಒಂದು ಯಶಸ್ಸಿಗೋಸ್ಕರ ಅವ್ರಿಗೆಲ್ಲರೂ ನಾವು ಥ್ಯಾಂಕ್ಸ್ ಹೇಳ್ತಾ ಈ ಒಂದು नाज़रीन कराम, सदाए हिंद उर्दू में आपका खैर मकदम है। मैं हूँ इम्तियाज़ुल्लाह खान काशफी। होसकोटे तालुक मुस्लिम फोरम के ज़ेरे एहतमाम होसकोटे अलामीन रेसिडेंशियल में आर्जी तौर पर कायम किया गया कोविड-19 सेंटर की मुद्दत ख़त्म हुई। इस मौके पर डॉक्टर नूर खान, डॉक्टर सैयद मुजम्मिल अहमद, गुलजार अहमद ने नमानिगारों से बात करते हुए कहा कि कोविड-19 कोरोना वायरस वबा से लोगों को बचाने के लिए सरकारी अफसरान से इजाज़त लेकर एक आर्जी कोविड-19 सेंटर 10 जुलाई 2020 को बाद नमाज जुमा तालुका के मुस्लिम फोरम के ज़ेर एहतमाम इफ्तिताह किया गया, जो 18 अगस्त 2020 को बंद कर दिया गया है। डॉक्टर सैयद मुजम्मिल अहमद ने कहा कि तमाम जात पात से बालातर होकर इस मुद्दत में 227 मरीजों को पूरी आराइश, उम्दा खाने, बेहतरीन इलाज के साथ यहाँ क्वारंटाइन किया गया। मरीजों को पूरी राहत पहुँचाई गई। इस मुद्दत में मरीज मुकम्मल तौर पर शिफायाब होकर अपने अहलो अयाल के लिए एक नई जिंदगी को अपने साथ लिए अपने अपने घर वापस गए। इन्होंने कहा कि इस दौरान किसी को जानी नुकसान नहीं पहुँचा, बल्कि फोरम की तरफ से इनके जाने का बेहतरीन इंतज़ाम भी किया गया। इन्होंने मजीद कहा कि इस आर्जी सेंटर को चलाने के लिए खुद मुख्तार बनकर मुताल्लिक़ा अफराद होसकोटे मुस्लिम फोरम की तरफ से सारा खर्चा बेड़ा उठाया गया। इस मौके पर गुलजार अहमद काउंसलर ने कहा कि कोविड-19 कोरोना वायरस वबा को लेकर मुसलमानों को बदनाम करने की कोशिश की गई, जो नाकाम रही। आज हम अपने सरफखास से जात पात से बालातर होकर इंसानियत को सामने रखते हुए ये बड़ी खिदमत को अंजाम दिया गया है। इस मौके पर डॉक्टर नूर खान ने मुस्लिम फोरम और खिदमत गुजारों का शुक्र अदा किया और कहा कि मुल्क व मिल्लत के लिए इसी तरह खिदमत को जारी रखा जाएगा। इस मौके पर समाजी कारकुन शोहरत खान, इम्तियाज़ पाशा, मौलाना शाइख नदवी, इमाम मक्का मस्जिद, तालुका हेल्थ ऑफिसर मंजुनाथ, काउंसलर रोशन, जावेद पाशा, इमरान रहबर बेग, समीर असद, नासिर हुसैन, शफी अफजल, अमजद वगैरह मौजूद रहे। अस्सलामुअलैकुम। ಹೊಸಕೋಟೆ ತಾಲೂಕು ಮುಸ್ಲಿಂ ಫೋರಂ ಕಡೆಯಿಂದ ಇದೇ ತಿಂಗಳು ಜುಲೈ 10ನೇ ತಾರೀಕು ಕೋವಿಡ್-19 ಸೆಂಟರ್ ಏನು ಉದ್ಘಾಟನೆ ಮಾಡಿದ್ವಿ. ಎಲ್ಲ ತಾಲೂಕು ಮುಸ್ಲಿಮ್ಸು ಮುಖಂಡರು, ಯೂತ್ಸ್ ಎಲ್ಲ ಸೇರಿ ಅದು ಇವತ್ತವರೆಗೂ 18ನೇ ತಾರೀಕು ಆಗಸ್ಟ್ವರೆಗೂ ಒಟ್ಟು ಪೇಷಂಟ್ಸ್ ಇಲ್ಲಿ ಬಂದು ಹೋಗಿರೋದು 227 ಪೇಷಂಟ್ಸು. ಆ 227 ಪೇಷಂಟ್ಸಲ್ಲಿ ವಾಸಿ ಮಾಡಿಕೊಂಡು ಬಹಳ ಸಂತೋಷದಿಂದ ಇಲ್ಲಿಂದ ಹೊರಗೆ ಹೋಗಿರೋರು 172 ಜನ ಹೋಗಿದ್ದಾರೆ. ಹಾಗೂ ಅಟ್ ಪ್ರೆಸೆಂಟ್ ಇಲ್ಲಿರೋದು ನಮ್ಮ ಸೆಂಟ್ರದಲ್ಲಿ 55 ಜನ ಈಗ ಪೇಷಂಟ್ಸ್ ಇದ್ದಾರೆ. ದೇವ್ರ ದಯ, ನಮ್ಮ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ ಸಹಕಾರ, ಇಲ್ಲಿವರೆಗೂ ಒಂದು ಸಹ ಸಾವು ಆಗಲಿಲ್ಲ. ಮಾರ್ಟಾಲಿಟಿ ರೇಟ್ 0 ಇದೆ. ಅದು ಬಹಳ ಸಂತೋಷದ ಸುದ್ದಿ, ಬಹಳ ನೆಮ್ಮದಿ ಕೊಡೋ ಒಂದು ಸುದ್ದಿ ಇದು. ಇದಕ್ಕೆ ನಮ್ಮ ಎಲ್ಲ ತಾಲೂಕು ತಾಲೂಕು ಹೆಲ್ತ್ ಆಫೀಸರ್ ನಮ್ಮ ಮಂಜುನಾಥ್ ಸಾಹೇಬರು ಹಾಗೂ ನಮ್ಮ ಮೆಡಿಕಲ್ ಇನ್ಚಾರ್ಜ್ ಆಗಿ ಮೆಡಿಕಲ್ ಡೈರೆಕ್ಟರ್ ಆಗಿರೋ ಡಾಕ್ಟರ್ ನೂರ್ ಖಾನ್ ಅವರು ಹಾಗೂ ನಮ್ಮ ಅಡ್ಮಿನ್ ಟೀಮು, ನಮ್ಮ ಫೈನಾನ್ಸ್ ಟೀಮು ಹಾಗೂ ನಮ್ಮ ಇಲ್ಲಿ ಸೇವೆ ಮಾಡೋ ಟೀಮು, ಟೋಟಲ್ ನಮ್ಮ ಎಲ್ಲ ತಾಲೂಕಿನ ಪ್ರತಿಯೊಂದು ಯೂತ್ಸು ಹಾಗೂ ನಮ್ಮ ಟೋಟಲ್ ಎಲ್ಲ ಟೀಮ್ನವರು ಏನು ಒಂದು ಅವರ ತ್ಯಾಗ, ಅವರ ನಿದ್ದೆ ಕೆಡಿಸ್ಕೊಂಡು ರಾತ್ರಿ ಹೊತ್ತು ಅವರ ಪರ್ಸನಲ್ ಎಫರ್ಟ್ಸು, ಅವರ ಪರ್ಸನಲ್ ಪ್ರೆಸೆನ್ಸು ಹಾಗೂ ಫೈನಾನ್ಷಿಯಲ್ ಸಪೋರ್ಟು ಇಲ್ಲಿರೋರು ಪ್ರತಿಯೊಬ್ಬರು ಈ ಒಂದು ಕಾರಣಕ್ಕೋಸ್ಕರ ನಾವು ಎಲ್ಲ ಮುಸ್ಲಿಂ ಬಾಂಧವಗಳು ಸೇರಿ ನಾವು ಒಂದು ಫ್ರೀಯಾಗೆ ನಮ್ಮ ತಾಲೂಕಲ್ಲಿ ಓಪನ್ ಮಾಡಬೇಕಂದ್ಬಿಟ್ಟು ಏನು ನಾವು ಒಂದು ಮೀಟಿಂಗ್ ಮಾಡಿದ್ವಿ. ಆ ಮೀಟಿಂಗ್ ಎಲ್ಲರೂ ನಮಗೆ ಸಹಕರಿಸಿ ಇವತ್ತು ಬೆಸ್ಟ್ ಊಟ, ಬೆಸ್ಟ್ ಫೆಸಿಲಿಟೀಸು, ಬೆಸ್ಟ್ ಹೈಜೀನ್ ಕೊಟ್ಟು
172 ರೋಗಿಗಳು ವಾಸಿಯಾಗಿ ಇಲ್ಲಿಂದ ಹೊರಗೋಗಿದ್ದಾರೆ. ಇನ್ನೊಂದ್ಸಲ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ವ್ಯಕ್ತಿನೂ ಸಹ ಇಲ್ಲಿಂದ ಕಷ್ಟದಿಂದ, ಬೇಸರದಿಂದ, ಬೇಜಾರಿಂದ ಹೋಗಲಿಲ್ಲ. ಒಂದು ಸಾವು ಸಹ ಆಗಲಿಲ್ಲ. ಅದಕ್ಕೆ ನಾವು ಆ ದೇವ್ರನ್ನ ಚಿರಋಣಿಯಾಗಿರ್ತೀವಿ. ಜೊತೆಗೆ ಈ 227 ಜನ ಯಾರು ಬಂದು ಹೋಗಿದ್ದಾರೆ, ಸಂತೋಷದಿಂದ ಅವರು ಹೋಗೋ ಸಮಯದಲ್ಲಿ ನಾವು ಮನೆಗೆ ಹೋಗೋದ್ಲ, ನಾವೊಂದು 8-10 ದಿನ ಇಲ್ಲಿದ್ದು ಸೇವೆ ಮಾಡ್ತೀವಿ ಅಂದ್ಬಿಟ್ಟು ಕೆಲವರು ಇಲ್ಲೇ 8-10 ದಿನ ಇದ್ದು ವಾಸಿ ಆದ ನಂತರ ಸೇವೆ ಮಾಡಿ ಹೋಗಿದ್ದಾರೆ. ಇದನ್ನ ಅರ್ಥ ಏನಂದರೆ, ನಾವು ಎಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಎಲ್ಲರೂ ಏನು ಒಂದು ಈ ಸಹಕರಿಸಿದ್ವಲ್ಲ, ಅದು ಆ ರಿಸಲ್ಟ್ ಇವತ್ತು ಕಾಣ್ತಾ ಇದೆ. ಇನ್ನು ಇನ್ಶಾಲ್ಲ ಮುಂದಿನ ಬರೋ ದಿನಗಳಲ್ಲಿ ನಮ್ಮ ತಾಲೂಕದಲ್ಲಿ ಏನೇ ಈ ಥರ ಏನೂ ಆಗೋದು ಬೇಡ, ಬಟ್ ಏನಾದರೆ ನಮ್ಮ ತಾಲೂಕದಲ್ಲಿ ಎಲ್ಲ ಥರ ನಾವು ಎಲ್ಲ ನಮ್ಮ ಫ್ರೆಂಡ್ಸು ನಾವು ಎಲ್ಲ ಜನ ಸೇರಿ ಖಂಡಿತ ಈ ಥರ ನಮ್ಮ ಜನಕ್ಕೆ ಆರೋಗ್ಯಕ್ಕೋಸ್ಕರ, ನಮ್ಮ ದೇಶ ಅಭಿವೃದ್ಧಿಗೋಸ್ಕರ ನಾವು ನಿಂತಿರ್ತೀವಿ. ನಾವು ಆಲ್ವೇಸು 24/7 ನಮ್ಮ ದೇಶಕ್ಕೋಸ್ಕರ, ನಮ್ಮ ಕರ್ನಾಟಕಕ್ಕೋಸ್ಕರ, ನಮ್ಮ ತಾಲೂಕೋಸ್ಕರ ನಾವು ಇರ್ತೀವಿ ಅಂದ್ಬಿಟ್ಟು ಈ ಒಂದು ವಿಶ್ವಾಸ ನಮ್ಗೆ ಹುಟ್ಟಿದೆ. ಖಂಡಿತ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ಸಕ್ಸಸ್ ಆಗಬೇಕಂದ್ರೆ ಅದಕ್ಕೆ ಮೀಡಿಯಾ ಅವರು ಬಹಳ ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರು. ನಮ್ಮ ಮೀಡಿಯಾ ಫ್ರೆಂಡ್ಸ್ ಭಾಳ ಹೆಲ್ಪ್ ಮಾಡಿದ್ರು, ನಂತರ ಪೊಲೀಸ್ದವ್ರು ಹೆಲ್ಪ್ ಮಾಡಿದ್ರು, ನಂತರ ಯಾರ್ಯಾರ ಸೋಷಿಯಲ್ ವರ್ಕರ್ಸ್ ಇದ್ದಾರೆ ಅವರು ಹೆಲ್ಪ್ ಮಾಡಿದ್ರು, ಆ್ಯಂಡ್ ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದು ನಮಗೆ ಹೆಲ್ಪ್ ಮಾಡಿದ್ರು. ಇದು ಎಲ್ಲರೂ ಸೇರಿ ಇದು ಕಂಪ್ಲೀಟ್ ಟೀಮ್ ವರ್ಕು. ಒಂದು ತಂಡ ಸೇರಿದ್ರೆ ಏನು ಸಾಧನೆ ಮಾಡ್ಬೋದು ಅನ್ನೋದು ಇದು ಒಂದು ಮಾದರಿ, ಇದು ಒಂದು ಎಕ್ಸಾಂಪಲ್ಲು, ಇದು ಒಂದು ಉದಾಹರಣೆ ಆಗಿದೆ. ನಮ್ಮ ಕೌನ್ಸಿಲರ್ಗಳು ಇದ್ದಾರೆ, ರೋಷನ್ನು, ನಮ್ಮ ಶೌರತ್ತು, ಆಮೇಲೆ ಗುಲ್ಜಾರು, ಕಲೀಮು, ಆಮೇಲೆ ಅಫ್ಸರು, ಖದೀರು, ಆ ಟೀಮೂ ಅಡ್ಮಿನ್ ಟೀಮ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸು. ಪ್ಲಸ್ ನಮ್ಮ ಮೌಲಾನಾ ಎಲ್ಲ ಆರ್ಗನೈಸಿಂಗ್ಗೆ ಶಾಯ್ಕ್ ಮೌಲಾನಾ ಅವರು ಚೆನ್ನಾಗಿ ಮಾಡಿದ್ದಾರೆ. ಫೈನಾನ್ಸ್ ಟೀಮು ನಮ್ಮ ಮುಜಮಿಲ್ ಭೈ, ನಾಸಿರ್ ಭೈ, ಅಫ್ಜಲ್ ಇದು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಫುಡ್ ಡಿಪಾರ್ಟ್ಮೆಂಟು ಅಫ್ಜಲ್ ಹುಸೈನು, ಪ್ಲಸ್ ನಮ್ಮ ಅಂಜು, ಇಮ್ರಾನು, ಶಫಿ ಒಳ್ಳೆ ಮದುವೆ ಊಟಗಳು ಹಾಕಿದ್ದಾರೆ. ನಮ್ಮ ಮದುವೆನಲ್ಲಿ ಹೆಂಗೆ ಊಟ ಮಾಡ್ತಾರೆ ಅಂಥ ಊಟ ಕೊಟ್ಟಿದ್ದಾರೆ. ಪೇಷಂಟ್ಗಳು ಹೊಟ್ಟೆ ತುಂಬಿ ಊಟ ಕೇಳಿ ಕೊಟ್ಟಿದ್ದಾರೆ, ಇನ್ನೊಂದು ಬೇಕು ಅಂತ. ಆಮೇಲೆ ಅಸದ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಜಯದೇವನಲ್ಲಿ ಅಡ್ಮಿಟ್ ಆಗಿದ್ರು ಟೈಮ್ ಕರೆಕ್ಟಾಗಿ ಬರಬೇಕು, ಒಳಗಡೆ ನುಗ್ಗಿ ಊಟ ಕೊಡ್ತಾಯಿದ್ರು. ಕೇಳಿ ಇನ್ನೂ ಬೇಕು. ಸೊ ನಮ್ಮ ಅಸದ್ ಆಪ್ ಪಾರ್ಟಿಯವರು ಈ ಡನ್ ಎ ಗುಡ್ ಜಾಬ್. ನಾನು ಎಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಈ ಒಳ್ಳೆ ಸಕ್ಸಸ್ ಆಗಿದೆ. ಈ ಥರ ಮೆಡಿಕಲ್ದಿರಲಿ ಏನಿರಲಿ, ಮುಂದೆನೂ ಏನೇನೋ ಪ್ರಾಬ್ಲಮ್ ಇದ್ದರೆ ನಮ್ಮ ಟೀಮ್ ನಿಂತ್ಕೊಂತದೆ. ನಮ್ಮ ತಾಲೂಕಿಗೆ ನಾವು ಸೇವೆ ಮಾಡೋಕ್ಕೆ ರೆಡಿ ಇದ್ದೀವಿ. ಓಕೆ, ಅವ್ರ ಸಹಕಾರದಿಂದ ಫಸ್ಟು ಬಂದು ಡಾಕ್ಟರ್ ನೂರ್ ಖಾನ್ ಅವರೇ ಇಲ್ಲಿ ಮೀಟಿಂಗ್ ಮಾಡಿ ಅವರೇ ಒಂದು ಫಸ್ಟು ಮೀಟಿಂಗ್ ಕರೆಸಿದ್ದು ಡಾಕ್ಟರ್ ನೂರ್ ಖಾನ್ ಅವರು. ಒಂದು ಒಳ್ಳೆ ಹುದ್ದೆ ಇಟ್ಕೊಂಡು, ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಎಲ್ಲ ಮಸೀದಿಗಳವ್ರಿಗೆ, ಎಲ್ಲ ಯೂತ್ಸ್ಗೆ, ಎಲ್ಲ ಅಡ್ಮಿನ್ ಟೀಮ್ಗೆ ಇಲ್ಲಿ ಬೇರೆ ಒಂದು ಟೀಮ್ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅಡ್ಮಿನ್ ಟೀಮ್ ಒಂದು, ಆಮೇಲೆ ಡಾಕ್ಟರ್ಸ್ ಟೀಮ್ ಒಂದು, ಆಮೇಲೆ ಸ್ವಚ್ಛತೆ ಟೀಮ್ ಒಂದು, ಆಮೇಲೆ ಫೈನಾನ್ಷಿಯಲ್ ಟೀಮ್ ಒಂದು, ಆಮೇಲೆ ಫುಡ್ ಸೆಕ್ಷನ್ ಒಂದು, ಆಮೇಲೆ ಇಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ನಮ್ಮ ಮೌಲಾನಾ ಒಬ್ಬರು ಶಾಯಿಕ್ ಸಬ್ ಅವರೆಲ್ಲ ರೆಫರೆನ್ಸ್ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ರು. ಇಲ್ಲಿ 10ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಒಳ್ಳೆ ಊಟ, ಹೈಜಿನಿಕ್ಕಾಗಿ ಟಾಯ್ಲೆಟ್ಸು, ಆಮೇಲೆ ಸ್ವಚ್ಛತೆಯನ್ನು ಆದ್ಯತೆ ಇಟ್ಕೊಂಡು ಇಲ್ಲಿ ಒಳ್ಳೆ ಸ್ವಚ್ಛತೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೆ ಯಾವುದು ಇಲ್ಲಿ 227 ಪೇಷಂಟಲ್ಲಿ ಎಲ್ಲರೂ ಕ್ಯೂರ್ ಆಗಿ ವಾಪಸ್ ಹೋಗಿದ್ದಾರೆ. ಒಳ್ಳೆ ಊಟ ಕೊಟ್ಟಿದ್ದಾರೆ, ಹೈಜೀನಾಗಿ ಟಾಯ್ಲೆಟ್ಸ್ ಡೈಲಿ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಸ್ಯಾನಿಟೈಸ್ ಮಾಡಿದ್ದಾರೆ. ಯಾರಿಗೂ ತೊಂದರೆ ಆಗಿಲ್ಲ. ಇಲ್ಲಿ ಪೇಷಂಟ್ಸ್ ಬಂದಿರೋರಿಗೆ ಮೇನ್ ಉದ್ದೇಶ ಏನಂದರೆ ತೊಂದರೆ ಆಗಿಲ್ಲ. ಆಮೇಲೆ ಎಲ್ಲ ನಮ್ಮ ಸಮುದಾಯಕ್ಕೆ ಒಂದು ಟಾರ್ಗೆಟ್ ಇತ್ತು. ಈ ಯಾವುದೋ ದಿಲ್ಲಿದು ಆಗಿದ್ದು ಒಂದು ಟಾರ್ಗೆಟು, ಮುಸಲ್ಮಾನರು ಎಲ್ಲ ಅಳಿಸ್ತಾ ಇದ್ದಾರೆ ಅಂತ. ಇದು ಒಂದು ಕೆಲಸ ಮಾಡಿ ಮುಸ್ಲಿಮ್ಸು ಫಸ್ಟ್ ಟೈಮು ಹೊಸಕೋಟೆಯಲ್ಲಿ, ಈ ರಾಜ್ಯದಲ್ಲಿ ಫಸ್ಟ್ ಟೈಮು, ನಮ್ಮ ಪೂರ್ತಿ ದೇಶದ ಗೊತ್ತಿಲ್ಲ, ರಾಜ್ಯದಲ್ಲಿ ಫಸ್ಟ್ ಟೈಮು ಇಂಥ ಕೋವಿಡ್ ಕೇರ್ ಸೆಂಟರ್ ಓಪನ್ ಮಾಡಿ ಎಲ್ಲ ಮುಸ್ಲಿಮ್ಸು, ಹೊಸಕೋಟೆ ಮುಸ್ಲಿಮ್ಸ್ ಬಂದವರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮಸೀದಿಗಳವರು, ಆಡಳಿತ ಮಂಡಳಿಗಳವರು, ಹಾಗೂ ನಮ್ಮ ಇವಾಗ ಗೆದ್ದಿರೋ ಕೌನ್ಸಿಲ್ಸು, ಆಮೇಲೆ ನಮ್ಮ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಡೈರೆಕ್ಟರ್ಸು, ಆಮೇಲೆ ಎಲ್ಲ ಮಸೀದಿ ಮೆಂಬರ್ಸು, ಆಮೇಲೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಮೇಲೆ ಆಡಳಿತ ಮಂಡಳಿಗಳು ಎಲ್ಲ ನಮ್ಮ ಅವ್ರ ಸಹಕಾರದಿಂದ ಇವತ್ತು ಯಾರ ಹತ್ರನೂ ಫೈನಾನ್ಷಿಯಲಿ ಬೇರೆಯವ್ರ ಹತ್ರ ಯಾರ ಹತ್ರನೂ ತೊಗೊಂಡಿಲ್ಲ. ಮುಸ್ಲಿಮ್ಸು ಇಲ್ಲಿ ಸಹಕಾರದಿಂದ ಇವತ್ತು ಫೈನಾನ್ಷಿಯಲಿನೂ ಎಲ್ಲ
ಉಚಿತವಾಗಿ ಮೇನ್ ಏನಂದರೆ ಯಾವ ಪೇಷಂಟ್ ಹತ್ರನೂ ₹1 ತೊಗೊಂಡಿರ ಉಚಿತವಾಗಿ ಊಟ ಆಮೇಲೆ ಎಲ್ಲ ವ್ಯವಸ್ಥೆ ಮಾಡಿ ನಮ್ಮ ಡಾಕ್ಟರ್ಸು ಭಾಳ ಅದರಲ್ಲಿ ಶ್ರಮ ಪಟ್ಟಿದ್ದಾರೆ. ನಮ್ಮ ನೂರ್ ಖಾನ್ ಅವರು ಇದಾಗಬೇಕಂದ್ರೆ ಮೇನ್ ನಮ್ಮ ನೂರ್ ಖಾನ್ ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ಆಮೇಲೆ ನಮ್ಮ ಹಿರಿಯರು ಇಲ್ಲ ಇಮ್ತಿಯಾಜ್ ಬಿ ಅವರು ಇದರಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಟೀಮಲ್ಲಿ ಶೌರತ್ತು ಮತ್ತು ಇಮ್ತಿಯಾಜ್ ಬಿ ಅವ್ರ ಸಹಯೋಗದಿಂದ ಫಸ್ಟು ಬಂದು ಅವರೇ ನಮ್ಮ ಅಡ್ಮಿನಿಸ್ಟ್ರೇಷನ್ ಟೀಮು ಫಸ್ಟು ಎಲ್ಲ ಇದಕ್ಕೆ ಏನೇನು ಬೇಕೋ ವಿತಿನ್ 2 ಡೇಸು ಇದು ಎಲ್ಲ ಮುಗಿಸ್ಕೊಟ್ರು. ತಹಸೀಲ್ದಾರ್ ಆಗಿ ಇವರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳೂ ತಹಸೀಲ್ದಾರು ಭಾಳ ಕೋಆಪ್ರೇಷನ್ ಮಾಡಿದ್ರು. ವಿತಿನ್ ಒಂದು ದಿವಸದಲ್ಲಿ ಪುಟಪ್ ಮಾಡಿ ಎಲ್ಲ ನಮಗೆ ಸೋಮವಾರ ನಾವು ಕೊಟ್ಟಿದ್ದು ಲೆಟ್ರ್ ಶನಿವಾರ ಬೆಳಿಗ್ಗೆ, ಸೋಮವಾರ ನಮಗೆ ಅಡ್ಮಿನಿಸ್ಟ್ರೇಷನ್ ಟೀಮಿಂದ ಎಲ್ಲ ಲೆಟ್ರ್ ಪರ್ಮಿಷನ್ನು ಸಿಕ್ತು. ಆಮೇಲೆ ಇಲ್ಲಿ ನಮ್ಮ ಫಸ್ಟು ಈ ಜಾಗದ ಅವ್ರಿಗೆ ಅಲಮೀನ್ ಸ್ಕೂಲ್ ಕ್ಯಾಂಪಸ್ ಅವ್ರಿಗೆ ಭಾಳ ಧನ್ಯವಾದಗಳು ಹೇಳ್ತೀರಿ. ಅವರು ಫಸ್ಟು ಅವ್ರು ಒಪ್ಕೊಂಡಿದ್ರು, ಒಂದು ಸ್ಕೂಲ್ ಕ್ಯಾಂಪಸ್ಸಲ್ಲಿ ನಮಗೆ ಈ ಜಾಗ ಕೊಟ್ಟಿದ್ದಾರೆ. ಅವ್ರಿಗೆ ಆಡಳಿತ ಮಂಡಳಿ ಅವ್ರಿಗೆ ಭಾಳ ಧನ್ಯವಾದಗಳು ಹೇಳ್ತಾ, ನಮ್ಮ ಎಲ್ಲ ಟೀಮ್ದಿಂದ ಮೇನ್ ನಮ್ಮ ಇವರು ನಮ್ಮ THO ಅವರು ಮಂಜುನಾಥ್ ಸರ್ ಅವ್ರಿಗೆ, ಆಮೇಲೆ ನಮ್ಮ ಡಾಕ್ಟರ್ ನೂರ್ ಖಾನ್ ರವರಿಗೆ, ಆಮೇಲೆ ಇವರು ನಮ್ಮ ಡಾಕ್ಟರ್ ಮುಜಮ್ಮಿಲ್ ಅವರು ಫೈನಾನ್ಷಿಯಲ್ ಟೀಮು ಭಾಳ ಒಳ್ಳೆ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಯಾರ ಹತ್ರನೂ ಬೇರೆ ನಮಗೆ ಬೇರೆ ವರ್ಗದಿಂದ ಯಾವುದೂ ಫೈನಾನ್ಷಿಯಲ್ ಬಂದಿಲ್ಲ. ಇಲ್ಲೇ ನಮ್ಮ ಸಮುದಾಯದಿಂದ, ನಮ್ಮ ಮುಸ್ಲಿಂ ಸಮುದಾಯದಿಂದ ಫೈನಾನ್ಷಿಯಲ್ ತೊಗೊಂಡು ಒಳ್ಳೆ ಕೋಆಪ್ರೇಷನ್ ಕೊಟ್ಟು, ಆಮೇಲೆ ನಮ್ಮ ಫುಡ್ ಸೆಕ್ಷನ್ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ಎಲ್ಲ ಸಹಕಾರ ಮಾಡಿ ಪೇಷಂಟ್ಸ್ಗೆ ಯಾವುದೂ ತೊಂದರೆ ಆಗದಿರ ಎಲ್ಲ